ಕರ್ತನಲ್ಲಿ ಪ್ರೀತಿಯುಳ್ಳಂತಹ ದೇವಜನರೇ, ವಿಶೇಷವಾಗಿ ನ್ಯೂ ಹೋಪ್ ಟಿವಿಯ ವೀಕ್ಷಕರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ಹೆಸರಲ್ಲಿ ನಾನು ವಂದಿಸ್ತೇನೆ. ನಾವು ಆತ್ಮಿಕ ಬೆಳವಣಿಗೆ ಎಂಬಂಥ ಈ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಭೇಟಿ ಮಾಡೋದರಲ್ಲಿ ತುಂಬ ಸಂತೋಷವುಳ್ಳವರಾಗಿದ್ದೇವೆ. ವಿಶೇಷವಾಗಿ ಆತ್ಮಿಕ ಬೆಳವಣಿಗೆಯ ಕುರಿತಾಗಿ ಅನೇಕ ವಿಚಾರಗಳನ್ನ ನಾವು ಕಲಿತಾ ಬರ್ತಾ ಇದ್ದೇವೆ. ಆತ್ಮಿಕ ಬೆಳವಣಿಗೆಗೆ ಅನೇಕ ತಡೆಗಳುಂಟು. ಆ ತಡೆಗಳನ್ನ ನಾವು ಧ್ಯಾನಿಸ್ತಾ ಇದ್ದೇವೆ. ಕಳೆದಂಥ ವಾರಗಳಲ್ಲಿ ಆತ್ಮಿಕ ಬೆಳವಣಿಗೆಗೆ ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನವೇ ತಡೆ, ಶಿಲುಬೆ ಕುರಿತಾದಂತಹ ಅಜ್ಞಾನ, ಪುನರುತ್ಥಾನದ ಕುರಿತಾದಂತಹ ಅಜ್ಞಾನ, ಇದರ ಕುರಿತಾಗಿ ನಾವು ಧ್ಯಾನಿಸಿದ್ದೇವೆ. ಮತ್ತು ಈ ವಾರದಲ್ಲಿ ನಾವು ನೋಡಲಿಕ್ಕಿರ್ತಕ್ಕಂಥ ಮತ್ತೊಂದು ವಿಚಾರ, ನಮ್ಮ ಆತ್ಮಿಕ ಬೆಳವಣಿಗೆಗೆ ಇರುವಂತಹ ತಡೆಗಳಲ್ಲಿ ಮತ್ತೊಂದು ಸೇರ್ಪಡೆ ಆಗ್ತಾ ಇದೆ. ಅದ್ಯಾವುದಂತ ಹೇಳಿದ್ರೆ ಅನವಶ್ಯಕವಾದ ಮಾತು. ಅನಾವಶ್ಯಕವಾದಂತಹ ಮಾತು ಇದು ನಮ್ಮ ಆತ್ಮೀಕ ಬೆಳವಣಿಗೆಯಲ್ಲಿ, ನಮ್ಮ ಆತ್ಮೀಕ ಪ್ರಯಾಣದಲ್ಲಿ ನಮ್ಮ ಪ್ರಯಾಣವನ್ನು, ನಮ್ಮ ಬಲವನ್ನು ಕುಂದಿಸುವಂಥದ್ದಾಗಿದೆ. ಅದನ್ನು ನಾವು ಈ ದಿವಸ ಧ್ಯಾನಿಸಲಿಕ್ಕಿದ್ದೇವೆ. ಕೆಲವು ವಾಕ್ಯ ಭಾಗಗಳನ್ನ ತೆಗೆದುಕೊಂಡು ನಾವು ಧ್ಯಾನಿಸೋಣ. ಅದರಲ್ಲಿ ಮುಖ್ಯವಾಗಿ ನಾವು ಯಾವುದೇ ಒಂದು ವಿಚಾರನ ಧ್ಯಾನಿಸುವಾಗಲೂ ಸತ್ಯವೇದ ಪ್ರಾರಂಭದ ಪುಸ್ತಕಕ್ಕೆ ಹೋಗುವುದು ಉತ್ತಮ. ಅದರಲ್ಲಿ ನಮಗೆ ಸರಿಯಾದಂತಹ ಗ್ರಹಿಕೆ ನಮಗೆ ಸಿಗ್ತದೆ. ಅದಕ್ಕಾಗಿ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆಕೆ ಸರ್ಪದೊಂದಿಗೆ ಮಾತಾಡ್ತಿದ್ದಾಳೆ. ನಾವು ನೋಡುವುದಾದ್ರೆ ಈ ತೋಟವನ್ನು ದೇವರು ಆದಾಮ ಅವಳಿಗಾಗಿ ರೂಪಿಸಿದ್ರು. ಈ ತೋಟದ ಹೊರಗೆ ಕೆಲವು ಮೃಗಗಳನ್ನು ದೇವರಿಟ್ರು. ಈ ತೋಟದ ಹೊರಗಿದ್ದ ಕೆಲವು ಮೃಗಗಳು, ಆ ತೋಟದ ಹೊರಗಿದ್ದ ಮಣ್ಣಿನಿಂದ ರೂಪಿಸಲ್ಪಟ್ಟ ಮೃಗಗಳು ಹೊರಗಿದ್ದಾವೆ. ಅದರಲ್ಲಿ ಸರ್ಪವೂ ಕೂಡ ಒಂದು. ಆದಾಮನು ಈ ತೋಟವನ್ನು ಕಾಯಬೇಕಾಗಿತ್ತು, ವ್ಯವಸಾಯ ಮಾಡಬೇಕಾಗಿತ್ತು. ಆದರೆ ಆದಾಮನು ಆ ದೃಶ್ಯದಲ್ಲಿ ಇಲ್ಲದೆ ಇರುವುದನ್ನು ನಾವು ಕಾಣ್ತೇವೆ, ಆ ಸ್ಥಿತಿಯಲ್ಲಿ ಇಲ್ಲದೆ ಇರುವುದನ್ನು ಕಾಣ್ತೇವೆ. ಕೆಲಸಕರು ಹೀಗೆ ಹೇಳ್ತಾರೆ, ಆದಾಮನು ಗಾಢ ನಿದ್ರೆಯಲ್ಲಿ ಇದನ್ನು ತಾನು ನಿದ್ರಿಸ್ತಾ ಇದ್ದ, ಅವಳು ನಡೆದು ಬರ್ತಾ ಇದ್ಲು. ಆಕೆ ಆ ಸಮಯದಲ್ಲಿ ಸರ್ಪ ತೋಟದ ಒಳಗೆ ಪ್ರವೇಶಿಸಿದ ಈ ಸರ್ಪದೊಂದಿಗೆ ಕಾಯಬೇಕಾದ ಅವಳು ಹೀಗೆ ಆಕೆ ಮಾತಾಡುವುದಕ್ಕೆ ಪ್ರಾರಂಭಿಸಿದ್ದಾಳೆ. ಅಲ್ಲಿ ಪ್ರಾರಂಭದಲ್ಲಿ ನಾವು ನೋಡ್ತೇವೆ, 3ನೇ ಅಧ್ಯಾಯದ ಪ್ರಾರಂಭದ ವಚನ, ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪ ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವಾ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದನು. ಇಲ್ಲಿ ಅವಳು ಸರ್ಪದೊಂದಿಗೆ ಮಾತಾಡುವುದನ್ನು, ಕಾನ್ವರ್ಸೇಷನ್ ಮಾಡೋದನ್ನು ನಾವು ನೋಡ್ತೀವಿ. ಅವಳು ಆದಾಮನೊಂದಿಗೆ ಮಾತಾಡೋದಕ್ಕಾಗಿ, ದೇವರೊಂದಿಗೆ ಮಾತಾಡುವುದಕ್ಕಾಗಿ ರೂಪಿಸಲ್ಪಟ್ಟವಳು. ಬದಲಾಗಿ ಈಕೆ ಇಲ್ಲಿ ಈ ಒಂದು ಜಂತುವಿನೊಂದಿಗೆ, ಜಂತುವಲ್ಲಿದ್ದಂಥ ಒಂದು ಜಂತುವಿನೊಂದಿಗೆ, ಭೂಮಿಯಲ್ಲಿದ್ದಂಥ ಭೂಜಂತು, ಇದು ತೋಟದಲ್ಲಿರುವ ಜಂತು ಅಲ್ಲ, ಭೂಮಿಯಲ್ಲಿ ರೂಪಿಸಲ್ಪಟ್ಟ ಜಂತು. ಭೂಮಿಯೇ ಬೇರೆ, ತೋಟವೇ ಬೇರೆ. ಭೂಮಿಯ ಮಣ್ಣು, ತೋಟದ ಮಣ್ಣು ಬೇರೆ ಬೇರೆ, ವ್ಯತ್ಯಾಸ ಇದೆ. ಈ ತೋಟದಲ್ಲಿ ಈ ಸರ್ಪ ಇಲ್ಲ, ಬದಲಾಗಿದ್ದು ಹೊರಗಿನಿಂದ ಬರುವಂಥದ್ದಾಗಿದೆ. ಈ ಹೊರಗಿನಿಂದ ಬಂದದ್ದರೊಂದಿಗೆ ಆಕೆ ಮಾತನಾಡ್ತಾ ಇದ್ದಾಳೆ. ತನ್ನ ಮಾತಿನಿಂದಲೇ ಆಕೆ ಎಲ್ಲಿ ಪಾಪ ಮಾಡುವುದಕ್ಕೆ ಕಾರಣವಾಯಿತು. ಇವತ್ತು ಕೂಡ ಪ್ರಿಯರೇ, ಶತ್ರುವು ನಮ್ಮ ಬಾಯಿ ಮಾತಿಂದಲೇ ನಮ್ಮನ್ನು ಹಿಡಿದುಕೊಳ್ಳುವವನಾಗಿದ್ದಾನೆ. ನಮ್ಮ ಬಾಯಿ ಮಾತುಗಳಿಂದಲೇ ನಮ್ಮನ್ನು ಬಂಧಿಸುವುದಕ್ಕೆ ಆತ ಪ್ರಯತ್ನಿಸ್ತಾನೆ. ನಮ್ಮ ಬಾಯಿಗಳಿಂದಲೇ ಅನವಶ್ಯಕವಾದ ಕೆಲವು ಮಾತುಗಳನ್ನ ಆಡಿಸಿ ಬಂಧಿಸಬೇಕೆಂದಿದ್ದಾನೆ. ನನ್ನ ಸೇವೆಯಲ್ಲಿ ಕೆಲವು ಉದಾಹರಣೆಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಕೆಲವರಿಗೆ ಪ್ರಾರ್ಥಿಸುವಾಗ ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ, ಅವ್ರಿಗಿರ್ತಕ್ಕಂಥ ಅನಾರೋಗ್ಯದ ಸ್ಥಿತಿ ಅಥವಾ ಅವ್ರಿಗಿರ್ತಕ್ಕಂಥ ಬೇರೆ ರೀತಿಯಾದಂತಹ ಸಮಸ್ಯೆಗಳಿಗೆ ಕಾರಣ ಅವರ ಬಾಯಿಂದ ಮಾತಾಡಿದ ಕೊರತೆಯ ಮಾತು, ಮರಣದ ಮಾತು, ಅನವಶ್ಯಕವಾದ ಕೆಲವು ಮಾತುಗಳು ಏನಾಗಿದೆ, ಅವರ ಜೀವನದಲ್ಲಿ ಅನೇಕ ರೀತಿಯಾದ ಸಮಸ್ಯೆಗಳನ್ನ ತಂದುಕೊಡ್ತು. ಕೆಲವರು ಮರಣದ ಮಾತನಾಡುವುದರಿಂದಲೇ, ದೇವಜನರು ಮರಣದ ಮಾತುಗಳನ್ನ ಆಡುವುದರಿಂದಲೇ ನಾವು ಮರಣದ ಪರಿಸ್ಥಿತಿಯನ್ನು ಹಾದೋಗ್ತೇವೆ. ಮರಣ ತಕ್ಷಣ ಬರದಿದ್ರು ಕೂಡ ಅನಾರೋಗ್ಯದಲ್ಲಿ ನಾವು ಹಾದೋಗ್ತೇವೆ. ಇಸ್ರಾಯೇಲಿಯರು 40 ವರ್ಷ ಅಡವಿಯಲ್ಲಿದ್ದಾಗ ತಿರುಗಿ ಮರಣವನ್ನು ಮಾತಾಡಿದ್ರಿಂದಲೇ ಆ ಇಸ್ರಾಯೇಲಿಯರು ಆ ಒಂದು ಅಡವಿಯಲ್ಲಿಯೇ ಸತ್ತು ಹೋದದನ್ನು ನಾವು ಕಾಣ್ತೇವೆ. ಇನ್ನು ಕೆಲವು ಉದಾಹರಣೆಗಳನ್ನ ಸತ್ಯವೇದದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಹಾಗೆ ನಾವು ನೋಡುವುದಾದ್ರೆ ಕಾಯಿನನ ವಿಷಯದಲ್ಲಿಯೂ ಸಹ, ಕಾಯಿನನ್ನು ದೇವರ ಹೇಳುವಾಗ, ದೇವರ ತನ್ನ ಸಂಗಡ ಮಾತನಾಡುವಾಗ ಈ ರೀತಿಯಲ್ಲಿ ಹೇಬೆಲ್ನ ಹತ್ರ ಕೇಳ್ತಾನೆ,
ಕಾಯಿನನ ಹತ್ರ ಕೇಳ್ತಾರೆ. 4ನೇ ಅಧ್ಯಾಯ, ಆದಿಕಾಂಡ 4ನೇ ಅಧ್ಯಾಯದ 9ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೆಹೋವನು ಕಾಯಿನನನ್ನು ನಿನ್ನ ತಮ್ಮನಾದ ಏಬೇಲನು ಎಲ್ಲಿ ಎಂದು ಕೇಳಲು ಅವನು, ನಾನರಿಯೇ, ನನ್ನ ತಮ್ಮನನ್ನು ಕಾಯುವವನು ನಾನೋ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೆಹೋವನು, ನೀನು ಏನು ಮಾಡಿದ್ದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ. ಇಲ್ಲಿ ದೇವರು ಕಾಯಿನ ಎಲ್ಲಿಯಾದ್ರೂ ಪಶ್ಚಾತ್ತಾಪ ಪಡುತ್ತಾನೋ ಎಂಬ ಆ ಬಯಕೆಯಿಂದ ಕಾಯಿನನ ಬಳಿಯಲ್ಲಿ ಮಾತನಾಡ್ತಿದ್ದಾರೆ. ಆದರೆ ಕಾಯಿನನು ತನ್ನ ಬಾಯಿಂದ ದೇವರೊಂದಿಗೆ ವಾಗ್ವಾದ ಮಾಡ್ತಿದ್ದಾನೆ. ಕೆಲವೊಮ್ಮೆ ದೇವರೊಂದಿಗೆ ವಾಗ್ವಾದವನ್ನು ಮಾಡುವಾಗ ನಾವು ಸಮಸ್ಯೆಗಳಿಗೆ ಸಿಕ್ಕಿಕೊಳ್ತೇವೆ. ದೇವರ ಪ್ರಸನ್ನತೆಯನ್ನು ಬಿಟ್ಟು ಹೋಗಬೇಕಾದ ಪರಿಸ್ಥಿತಿನ ನಾವು ಆದೋಗ್ತೇವೆ. ನಾವು ಮಾಡಿದ ಸಮಸ್ಯೆಗಳು, ನಾವು ಮಾಡಿದಂಥ ತಪ್ಪುಗಳನ್ನ ನಾವು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭಿಸ್ತೇವೆ, ಸಮರ್ಥಿಸಿಕೊಳ್ತೇವೆ ನಮ್ಮ ಮಾತುಗಳಿಂದ. ನಾವು ಮಾಡಿದ ತಪ್ಪುಗಳನ್ನ ನಾವು ಒಪ್ಪಿಕೊಳ್ಳದೆ ಸಮರ್ಥನೆ ಮಾಡಿಕೊಳ್ಳುವಾಗ ನಾವು ಸಮಸ್ಯೆಗೊಳಗಾಗ್ತೇವೆ. ಅನೇಕರ ಬಾಯಿ ಈ ದಿವಸ ಸಮರ್ಥನೆ ಮಾಡಿಕೊಳ್ಳುವಂಥದ್ದು. ಕಾಯಿನನಂತೆಯೇ ಮಾಡಿ ತಪ್ಪನ್ನು ಒಪ್ಕೊಳ್ತಿಲ್ಲ. ಹೇಬೇಲನ್ನು ಕೊಂದಿದ್ದಾನೆ, ಆದರೂ ತಮ್ಮನನ್ನು ಕಾಯಬೇಕಾದದ್ದು ನಾನೋ ಎಂಬುದಾಗಿ ಆತ ಉತ್ತರ ಕೊಡ್ತಿದ್ದಾನೆ. ಹಾಗಿದ್ರೆ ಇಲ್ಲಿಯೂ ಕೂಡ ನಮ್ಮ ಬಾಯಿ ಪಾಪಕ್ಕೆ ನಡೆಸ್ತಾ ಇದೆ. ಸಮರ್ಥನೆ ಮಾಡಿಕೊಳ್ಳೋದಾದರೆ ನಾವು ಈ ದಿವಸ ನಾವು ಸರಿಪಡಿಸ್ಕೊಳ್ಬೇಕು. ಸಮರ್ಥನೆ ಮಾಡಿಕೊಳ್ಳೋರು ಆತ್ಮಿಕವಾಗಿ ಬೆಳವಣಿಗೆ ಹೊಂದುವುದಕ್ಕೆ ಸಾಧ್ಯವೇ ಇಲ್ಲ. ಸಮರ್ಥನೆ ನಾವು ಮಾಡಿಕೊಳ್ಳೋದನ್ನ ನಾವು ನಿಲ್ಲಿಸುವುದು ಎಷ್ಟೋ ಒಳ್ಳೆಯದು. ನಾವು ಮಾಡುವ ತಪ್ಪುಗಳನ್ನ ಒಪ್ಪಿಕೊಳ್ಳೋದು ಎಷ್ಟೋ ಒಳ್ಳೆಯದು. ನಾನು ಪಾಪಿ ಅಂತೇಳಿ ಒಪ್ಪಿಕೊಳ್ಳದೆ ಹೋದರೆ ನಾನು ದೇವರನ್ನ ಸುಳ್ಳುಗಾರನಾಗಿ ಮಾಡ್ತಾ ಇದ್ದೇನೆ. ಸತ್ಯ ನನ್ನಲ್ಲಿ ಇಲ್ಲ ಎಂಬುದಾಗಿ 1 ಯೋಹಾನ 1:9 ಬರೆಯಲ್ಪಟ್ಟದೆ. ಹಾಗಿದ್ರೆ ಪ್ರಿಯರೇ, ನಾವು ಒಪ್ಪಿಕೊಳ್ಳಲೇಬೇಕು. ನಮ್ಮ ದ್ರೋಹಗಳನ್ನ ನಾವು ಮುಚ್ಚಿಡುವಾಗ ನಮಗೆ ಶುಭವಾಗುವುದಿಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಆಗಿರೋದ್ರಿಂದ ನಾವು ಏನನ್ನ ಮಾತಾಡ್ತಾ ಇದ್ದೇವೆ, ಈ ಬಾಯನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದೇವೆ, ಈ ಬಾಯನ್ನು ನಾವು ಅನವಶ್ಯಕವಾದ ಮಾತುಗಳನ್ನ ಮಾತಾಡೋದಕ್ಕಾಗಿ ಉಪಯೋಗಿಸ್ತಾ ಇದ್ದೇವೋ. ನಮಗೆ ಒಂದು ವಚನ ನನಗೆ ತುಂಬ ಚೆನ್ನಾಗಿ ನೆನಪಿಗೆ ಬರ್ತದೆ. ಆ ವಚನವನ್ನು ತೆಗೆದುಕೊಳ್ಳೋಣ. ಜ್ಞಾನೋಕ್ತಿ 18ನೇ ಅಧ್ಯಾಯದ 20ನೇ ವಚನ. ಜೀವ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಜೀವ ಮರಣಗಳು ನಾಲಿಗೆಯ ವಶ. ನಾವು ಮಾತಾಡುವ ಪ್ರತಿಯೊಂದೊಂದು ಮಾತುಗಳು ಬೀಜದಂತೆ ಬಿತ್ತಲ್ಪಡ್ತಾ ಇದೆ. ಕೆಲವು ಬೀಜಗಳು 1 ದಿನದಲ್ಲಿ ಮೊಳಕೆ ಬರೋದು, ಆದರೆ ಕೆಲವು ಬೀಜಗಳು 3 ದಿವಸ, ಕೆಲವು ಬೀಜಗಳು 1 ವಾರ, ಕೆಲವು ಬೀಜಗಳು 10 ದಿವಸ, ಕೆಲವು ಬೀಜಗಳು 1 ತಿಂಗಳು, ಕೆಲವು ಬೀಜಗಳು 6 ತಿಂಗಳು. ತೆಂಗಿನಕಾಯಿನೆಲ್ಲ ಊತಿಟ್ರೆ 6 ತಿಂಗಳು ಬೇಕು. ಅಡಿಕೆ ಎಲ್ಲ ಊತಿಟ್ರೆ ಅದು 1.5 ತಿಂಗಳು ಬೇಕು. ಕೆಲವು ಬೀಜಗಳು ಬೇಗ ಮೊಳಕೆ ಹೊಡೆಯುತ್ತೆ, ಕೆಲವು ಬೀಜಗಳು ಲೇಟಾಗಿ. ಹಾಗಿದ್ರೆ ನಾವು ಮಾತಾಡುವ ಪ್ರತಿ ಮಾತುಗಳು ಬೀಜದಂತೆಯೇ ನಾವು ಬಿತ್ತುತ್ತಾ ಇದ್ದೇವೆ. ನಾವು ಸರಿಯಾದ ಮಾತುಗಳನ್ನು ಮಾತನಾಡುವುದಾದರೆ ಸರಿಯಾದ ಫಲವನ್ನು ಕೊಯ್ತೇವೆ. ತಪ್ಪಾದ ಮಾತುಗಳನ್ನು ನಾವು ಬಾಯಿಂದ ಮಾತನಾಡುವುದಾದರೆ ತಪ್ಪಾದ ಫಲವನ್ನು ನಾವು ಕೊಯ್ಯುವವರಾಗ್ತೇವೆ. ಆಗಿರೋದ್ರಿಂದ ನಮ್ಮ ಮಾತುಗಳ ವಿಚಾರದಲ್ಲಿ ನಾವು ಎಚ್ಚರಿಕೆ ಆಗಿರಬೇಕಾಗಿದೆ. ಹಾಗೆಯೇ ನಾವಿನ್ನು ಕೆಲವು ವಾಕ್ಯಗಳನ್ನ ನಾವು ಹಾಗೆ ನೋಡ್ತಾ ಹೋಗೋಣ. ಆದಿಕಾಂಡ 9ನೇ ಅಧ್ಯಾಯದಲ್ಲಿ ಮತ್ತೊಬ್ಬ ವ್ಯಕ್ತಿ, ಇಲ್ಲಿ ಜಲಪ್ರಳಯದ ನಂತರ ನೋಹನು ತನ್ನ ಮಕ್ಕಳು ಅವರೆಲ್ಲರೂ ಕೂಡ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಿದ್ದಾರೆ. ಈಗ ನೋಹನು ತನ್ನ ಕುಟುಂಬದವರು, ನೋಹನು ಏನ್ ಮಾಡಿದ್ದಾನೆ? 9ನೇ ಅಧ್ಯಾಯದ 20ನೇ ವಚನದಲ್ಲಿ ಆತ ದ್ರಾಕ್ಷ ತೋಟವನ್ನು ಪ್ರಾರಂಭಿಸಿದ್ದಾನೆ. ಆತ ದ್ರಾಕ್ಷಿಯನ್ನು ಬೆಳೆದು ದ್ರಾಕ್ಷಿಯ ರಸವನ್ನ ಮಾಡಿ ಅದನ್ನ ಅಧಿಕವಾಗಿ ಕುಡಿದು ಅಮಲೇರಿ ಆತ ಗೂಡಾರದಲ್ಲಿ ಬಿದ್ದಿದ್ದಾನೆ. ಅದರಲ್ಲಿಯೂ ಆತ ಬೆತ್ತಲೆಯಾಗಿ ಬಿದ್ದಿದ್ದಾನೆ. ಕಾನಾನನ ತಂದೆಯಾದ ಆಮಾನನ್ ತಂದೆ ಬೆತ್ತಲಾಗಿರುವುದನ್ನ ಕಂಡು ಹೊರಗಿದ್ದ ಅಣ್ಣ ತಮ್ಮಂದಿರಾದ ಶೆಮ್ ಎಫೆತರ್ಗೆ ತಿಳಿಸ್ದ. ಇವರಿಬ್ರು ಬಂದು ಮಾಡಿದ ಕೆಲಸ 23ನೇ ವಚನ. ಕಂಬಳಿಯನ್ನ ತೆಗೆದುಕೊಂಡು ತಮ್ಮಿಬ್ಬರ ಬೆನ್ನಿನ ಮೇಲೆ ಹಾಕಿಕೊಂಡು ಹಿಂದಕ್ಕೆ ನಡೆದು ತಂದೆಗೆ ಒದಿಸಿ ಅವನ ಮಾನವನ್ನು ಕಾಪಾಡಿದರು. ಇವರು ವಿಮುಖರಾಗದ್ದರಿಂದ ತಂದೆಯು ಬೆತ್ತಲಾಗಿರುವುದನ್ನು ನೋಡಲಿಲ್ಲ. ನೋಹನು ಅಮಲಿಂದಿಳಿದಿದ್ದು ಕಿರಿಮಗನು ಮಾಡಿದ್ದನ್ನು ತಿಳಿದು ಕಾನಾನನು ಶಾಪಗ್ರಸ್ತನಾಗಲಿ, ಅವನು ತನ್ನ ಅಣ್ಣ ತಮ್ಮಂದರಿಗೆ ದಾಸನಾಗಲಿ ಅಂದನು. ಇಲ್ಲ ನೋಡ್ತೀವಿ, ಈ ಹಾಮಾನ ಏನ್ ಮಾಡ್ತಾ ಇದ್ದಾನೆ? ತನ್ನ ತಂದೆ ನೋಹ ದ್ರಾಕ್ಷಾರಸವನ್ನು ಕುಡಿದು ಬೆತ್ತಲಾಗಿ ಬಿದ್ದಿದ್ರಿಂದ ಅದನ್ನ ನೋಡಿ ಆತ ಏನ್ ಮಾಡ್ತಿದ್ದಾನೆ? ತನ್ನ ಅಣ್ಣ ತಮ್ಮಂದರಿಗೆ ಹೇಳ್ತಿದ್ದಾನೆ. ಶೆಮ್ ಮತ್ತೆ ಹೆಫೆತ್ಗೆ ಹೋಗಿ ಹೇಳ್ತಿದ್ದಾನೆ, ಅಯ್ಯೋ ತಂದೆ ಅಲ್ಲಿ ಬೆತ್ತಲಾಗಿ ಬಿದ್ದಿದ್ದಾನೆ ಎಂಬುದಾಗಿ. ಆತ ನಗ್ತಾ ಹೇಳದ್ನೋ ಅಥವಾ ಯಾವ ಭಂಗಿಯಲ್ಲಿ ಹೇಳದ್ನೋ ಗೊತ್ತಿಲ್ಲ. ಆದ್ರೆ ಆ ಅಣ್ಣ ತಮ್ಮಂದಿರಿಬ್ಬರು ಕೂಡ ಹಿಂಬದಿಯಾಗಿ ಹಿಂದಕ್ಕೆ ನಡೀತಾ ಕಂಬಳಿನ ಆ ತಂದೆ ಮೇಲೆ ಹಾಕಿದ್ದಾರೆ. ಆದ್ರೆ ತಂದೆ ಎದ್ದ ಕೂಡ್ಲೆ ಆತ ಎಚ್ಚರ ಅಮಲಿಂದ ಎದ್ದ ಕೂಡ್ಲೆ ಆತ ಈ ಒಂದು ಆಮಾನನು ಮಾಡಿದಂತ ಕಾರ್ಯವನ್ನ ಕಂಡು ಆತ ಮಾಡಿದ ವಿಷಯನು ಶಾಪಗ್ರಸ್ತನಾಗಲಿ, ಕಾನಾನನು ಶಾಪಗ್ರಸ್ತನಾಗಲಿ, ಅವನು ತನ್ನ ಅಣ್ಣ ತಮ್ಮಂದಿರಿಗೆ ದಾಸನಾಗಲಿ. ಶಾಪ ಬಂತು. ಕಾರಣ ಒಂದೇ, ತನ್ನ ತಂದೆಯ ಮಾನವನ್ನ ಮತ್ತೊಬ್ಬರು ಮುಂದೆ ಕಳೆದದ್ರಿಂದ. ತನ್ನ ತಂದೆ ಬೆತ್ತಲಾಗಿ ಬಿದ್ದಿದ್ದು ಆತ ನೋಡಿದ್ರು ಕೂಡ ಅದನ್ನ ಮುಚ್ಚಿದ್ದಿದ್ರೆ ಆತನು ಶಾಪಗ್ರಸ್ತನಾಗ್ತಿರಲಿಲ್ಲ.
ಬದಲಾಗಿ ಆತ ಏನು ಮಾಡ್ತಿದ್ದಾನೆ, ಇಲ್ಲಿ ತನ್ನ ತಂದೆಯ ಮಾನವನ ಕಳೀತಾ ಇದ್ದಾನೆ, ತನ್ನ ತಂದೆಯ ಮಾನವನ ಬೇರೆ ಬೇರೆ ತನ್ನ ಸಹೋದರರಿಗೆ ತಿಳಿಸ್ತಾ ಇದ್ದಾನೆ. ಹಾಗಿದ್ರೆ ಪ್ರೇರಣೆ, ನಮ್ಮ ಬಾಯನ್ನ ನಮ್ಮ ನಾಯಕರ ಬೆತ್ತಲೆತನವನ್ನ, ನಮ್ಮ ನಾಯಕರ ಪಾಪಗಳನ್ನ, ನಮ್ಮ ನಾಯಕರು ಮಾಡುವ ಕೆಲವು ತಪ್ಪುಗಳನ್ನ ಇನ್ನಿತರರಿಗೆ ಹೇಳಿ ಅವರನ್ನ ಅವಮಾನ ಪಡಿಸುವಂತೆ ನಮ್ಮ ನಾಲಿಗೆಯನ್ನು ಉಪಯೋಗಿಸ್ತಿರುವುದಾದ್ರೆ ನಾವು ಶಾಪವನ್ನ ನಮ್ಮ ಮೇಲೆ ಬರಮಾಡ್ಕೊಳ್ತಾ ಇದ್ದೇವೆ. ನೋಹನ ಹತ್ರ ಮಾಡಿ ತಪ್ಪ ಕಾಣಿಸ್ಬೋದು, ಆದರೂ ಕೂಡ ನೋಹನು ಈ ದೇವರಿಗೆ ನೀತಿವಂತನಾಗಿ ಕಾಣಿಸಲ್ಪಟ್ಟಿದ್ದಾನೆ, ದೇವರಿಗೆ ನಂಬಿಗಸ್ತನಾಗಿ ಕಾಣಿಸಲ್ಪಟ್ಟಿದ್ದಾನೆ. ಒಬ್ಬ ನೀತಿವಂತನ ಮಾನವನ ಕಳೆಯುವಂಥದ್ದು, ಒಬ್ಬ ಅಭಿಷಕ್ತನ ವಿಷಯದಲ್ಲಿ ನಾವು ಮಾತನಾಡುವುದು, ನಮ್ಮ ನಾಲಿಗೆನ ಎತ್ತುವಂಥದ್ದು ತುಂಬ ಅಪಾಯಕಾರಿಯಾದಂತಹ ಒಂದು ಕೆಲಸವಾಗಿದೆ ಪ್ರೇರೆ. ಸೊ ಆಗಿರೋದ್ರಿಂದ ನಾನು ಹೇಳೋದಕ್ಕೆ ಇಷ್ಟಪಡುವಂಥ ಒಂದು ವಿಚಾರ, ನಮ್ಮ ನಾಲಿಗೆಯನ್ನು ಹೇಗೆ ಉಪಯೋಗಿಸ್ತಾ ಇದ್ದೇವೆ. ಅನವಶ್ಯಕವಾದ ಮಾತುಗಳನ್ನ ಆಡುವುದಕ್ಕಾಗಿ ಉಪಯೋಗಿಸ್ತಾ ಇದ್ದೇವೋ, ಬೇಡದ ಮಾತುಗಳನ್ನ ಮಾತಾಡೋದಕ್ಕಾಗಿ ಉಪಯೋಗಿಸ್ತಾ ಇದ್ದೀವೋ. ನೋಡ್ರಿ, ಇಲ್ಲಿ ಹಾಮಾನನ ವಿಷಯದಲ್ಲಿ ನಾವು ನೋಡುವಾಗ ನಂತರದಲ್ಲಿ ಏನಿಲ್ಲ, ಶೆಮ್, ಹ್ಯಾಮ್, ಏಫೆತ್, ಹಾಮಾನನ ಸಂತತಿ ಏನಾಗಿದೆ, ಆ ಸಂತತಿಯಿಂದ ಆಶೀರ್ವಾದ ಕಾಣಲಿಲ್ಲ, ಶಾಪವನ್ನ ಕಾಣೋದಕ್ಕೆ ಸಾಧ್ಯತೆ ಆಯಿತು. ಅದಾದ ನಂತರ ನಾವು ನೋಡುವಾಗ ದೊಡ್ಡ ಜಲಪ್ರಳಯದ ಸಮಯದಲ್ಲಿ, ಪ್ರಳಯದ ನಂತರ ಇವರೆಲ್ಲ ಕಾಪಾಡಲ್ಪಟ್ಟು ನಂತರದಲ್ಲಿ ನಾವು ನೋಡುವಾಗ 11ನೇ ಅಧ್ಯಾಯದಲ್ಲಿ ಭಾಷಾ ಭೇದವಾಯಿತು. ಬಾಬೆಲ್ ಎಂಬ ಪಟ್ಟಣದಲ್ಲಿ ದೊಡ್ಡ ಒಂದು ಪಟ್ಟಣವನ್ನು ಕಟ್ತಾ ಇದ್ದಾರೆ, ದೊಡ್ಡ ಒಂದು ಕಟ್ಟಡವನ್ನು ಕಟ್ತಿದ್ದಾರೆ. ಅಲ್ಲಿ ಸುಟ್ಟ ಇಟ್ಟಿಗೆಯನ್ನ, ಕಲ್ಲರಗನ ಉಪಯೋಗಿಸ್ತಾ ಇದ್ದಾರೆ. ಅವರೆಲ್ಲರೂ ಆ ಥರ ಕಟ್ಟೋದಕ್ಕೆ ಒಂದು ಕಾರಣ, ಅವರಿಗೆ ಕೊಡಲ್ಪಟ್ಟ ಒಂದು ಭಾಷೆ. ಅವರೆಲ್ಲರಿಗೂ ಒಂದೇ ಭಾಷೆ ಇದ್ದಿದ್ದರಿಂದ ಅವ್ರು ಕಟ್ಟೋದಕ್ಕೆ ತುಂಬ ಸುಲಭವಾಯಿತು. ಅದಕ್ಕೆ ದೇವರೇ ಇಳಿದು ಬಂದು ಅವರ ಮಧ್ಯದಲ್ಲಿದ್ದ ಅವರ ಭಾಷೆಯನ್ನು ತಾರುಮಾರು ಮಾಡಿಬಿಟ್ರು. ಅವರೆಲ್ಲರೂ ಕಟ್ಟುವಾಗ ಈ ಥರ ಯೋಚಿಸ್ಕೊಂಡು ಕಟ್ಟರಂತೆ, ಈ ಥರ ಕಟ್ಟೋದ್ರಿಂದ ಈ ಕಟ್ಟಡ ಬಿದ್ದು ಹೋಗೋದಿಲ್ಲ, ಕಲ್ಲರ್ಗನ ಉಪಯೋಗಿಸೋದ್ರಿಂದ ಈ ಕಟ್ಟಡ ಗಟ್ಟಿಯಾಗಿ ನಿಲ್ತದೆ, ಸುಟ್ಟ ಇಟ್ಟಿಗೆಗಳನ್ನ ಕಟ್ಟೋದ್ರ ಮೂಲಕವಾಗಿ ಇದು ಬಿದ್ದೋಗೋದಿಲ್ಲ, ಎಂಥ ಪ್ರಳಯ ಬಂದರೂ ಬಿದ್ದೋಗೋದಿಲ್ಲ. ಹಾಗಿದ್ರೆ ಒಬ್ಬ ಸೇವಕರು ಇದನ್ನು ಈ ರೀತಿಯಲ್ಲಿ ವಿವರಿಸಿದ್ರು. ಈ ರೀತಿ ದೊಡ್ಡ ಪ್ರಳಯ, ಬೆಟ್ಟವನ್ನ ಪರ್ವತಗಳನ್ನ ದಾಟುವಂತಹ, ಎಷ್ಟು ಎತ್ತರಕ್ಕೆ ಬರುವಂತಹ ಪ್ರವಾಹ ಬಂದರೂ ಕೂಡ ನಮ್ಮನ್ನೇನು ಮಾಡೋಕ್ಕಾಗೋದಿಲ್ಲ. ನಾವು ಅದಕ್ಕಾಗಿ ಈ ಬೆಟ್ಟಗಳನ್ನ ದಾಟುವಷ್ಟು, ಆಕಾಶ ಮುಟ್ಟುವಷ್ಟು ದೊಡ್ಡ ಕಟ್ಟಡವನ್ನು ಕಟ್ಟಲಿಕ್ಕಿದ್ದೇವೆ, ಪಟ್ಟಣವನ್ನು ಕಟ್ಟಲಿಕ್ಕಿದ್ದೇವೆ, ಗೋಪುರವನ್ನು ಕಟ್ಟಲಿಕ್ಕಿದ್ದೇವೆ ಎಂಬುದಾಗಿ ಅವರು ಆಲೋಚಿಸಿ ದೇವರಿಗೆ ಅವಿಧೇಯರಾಗಿದೆ ನಾವು ತೀರ್ತೇವೆ ಎಂಬುದಾಗಿ ಅವರು ಮಾಡುವಾಗ ಏನಾಯ್ತು, ಇಲ್ಲಿ ಶಾಪ ಬಂದದ್ದನ್ನು ನಾವು ಕಾಣ್ತೇವೆ. ಭಾಷೆಗೆ ಶಾಪ. ನಾವೆಲ್ಲೆಲ್ಲ ನಮ್ಮ ಮಾತನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸುವುದಿಲ್ವೋ, ಎಲ್ಲಿಯೆಲ್ಲ ನಮ್ಮ ಬಾಯನ್ನ ಸರಿಯಾದ ರೀತಿಯಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ಉಪಯೋಗಿಸುವುದಿಲ್ವೋ ಅಲ್ಲೆಲ್ಲವೂ ಶಾಪ ಬಂದಿರುವುದನ್ನು ನಾವು ಕಾಣ್ತೇವೆ. ಮತ್ತು ನಾವು ದೇವರ ಸಮ್ಮುಖದಲ್ಲಿ ನಾವು ಕದಲದೆ ನಾವು ಸ್ಥಾಪಿಸಲ್ಪಡಬೇಕನ್ನುವುದಾದರೂ ಸಹ ನಮ್ಮ ನಾಲಿಗೆಯನ್ನು ನಾವು ಬಿಗಿ ಹಿಡಿಯಲೇಬೇಕು, ನಮ್ಮ ನಾಲಿಗೆಗೆ ಕಡಿವಾಣ ಹಾಕಲೇಬೇಕು, ಅನವಶ್ಯಕವಾದ ಮಾತುಗಳನ್ನ ಆಡಲೇಬಾರದು. ಕೀರ್ತನೆಗಳು 15ನೇ ಅಧ್ಯಾಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನವನ್ನ ಆಡುವವನು ಆಗಿರಬೇಕು. ಅವನು ಚಾಡಿ ಹೇಳದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನೂ ನಿಂದಿಸದವನು ಆಗಿರಬೇಕು. ಅವನು ಭ್ರಷ್ಟರನ್ನು ಜರಿದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನು ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯ ಕೇಡಿಗೆ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಇಂಥವನು ಎಂದಿಗೂ ಕದಲುವುದಿಲ್ಲ. ಇಲ್ಲಿ ನೋಡುವಾಗ ಪ್ರತಿ ವಿಚಾರವೂ ಕೂಡ ನಾವು ಬಾಯ ಕುರಿತಾಗಿ ಮಾತನಾಡುವುದನ್ನು ನಾವು ಕಾಣ್ತೇವೆ. ಕರ್ತನ ಗುಡಾರದಲ್ಲಿ ಇಳುಕೊಳ್ಳುವುದಕ್ಕೆ, ವಾಸಿಸುವುದಕ್ಕೆ, ನೆಲೆಸಿರುವುದಕ್ಕೆ ಯೋಗ್ಯನು ಎಂಥವನು ಅದಕ್ಕೆ ಯೋಗ್ಯನು, ಅಲ್ಲಿರುವುದಕ್ಕೆ, ಅಲ್ಲಿ ವಾಸ ಮಾಡೋದಕ್ಕೆ ಎಂಥವನು ಯೋಗ್ಯನಾಗಿರ್ತಾನೆ ಅನ್ನೋದನ್ನ ಈ ಅಧ್ಯಾಯ ನಮಗೆ ಸ್ಪಷ್ಟವಾಗಿ ಮಾತಾಡುತ್ತೆ. ಮೊದಲನೇದಾಗ ಆತ ಸಜ್ಜನ, ನೀತಿವಂತ. ಮೂರನೇದಾಗಿ ನಾವು ನೋಡ್ತೀವಿ, ಆತ ಮನಪೂರ್ವಕವಾಗಿ ಸತ್ಯವಚನವನ್ನು ಆಡುವವನು, ಮನಪೂರ್ವಕವಾಗಿ ಸತ್ಯವಚನವನ್ನು ಆಡುವವನು. ಈ ಸತ್ಯವಚನವನ್ನು ನಮ್ಮ ಬಾಯಿಂದಲೇ ನಾವು ಆಡುವವರಾಗಿದ್ದೇವೆ. ಹಾಗಿದ್ರೆ ಬಾಯಿ ತುಂಬ ಮುಖ್ಯವಾದದ್ದು. ಎರಡನೇದಾಗಿ ಚಾಡಿ ಹೇಳದವನು. ಚಾಡಿ ಹೇಳ್ಬೇಕಂದ್ರೆ ನಾವು ಹೇಗೆ ಹೇಳ್ತೀವಿ? ಬಾಯಿಂದಲೇ ಉಪಯೋಗಿಸಿ ಹೇಳ್ತೇವೆ. ಅನ್ಯಾಯ ಮಾಡದವನು. ಅನ್ಯಾಯ ಮಾಡ್ಬೇಕಂದ್ರೆ ನಾವು ನಮ್ಮ ಬಾಯಿನ ಉಪಯೋಗಿಸಿರ್ತೇವೆ. ನಿಂದಿಸದವನು. ನಿಂದಿಸ್ಬೇಕಂದ್ರೆ ನಾವು ಕೆಲವೊಮ್ಮೆ ನಮ್ಮ ಬಾಯಿನ ಉಪಯೋಗಿಸ್ತೇವೆ. ಭ್ರಷ್ಟರನ್ನ ಜರಿದು ಬಿಟ್ಟವನು. ಕೆಟ್ಟವ್ರನ್ನ ಜರಿದು ಬಿಡ್ಬೇಕಂದ್ರೆ ಕೆಲವೊಮ್ಮೆ ನಮ್ಮ ಬಾಯಿಗಳನ್ನ ಉಪಯೋಗಿಸ್ಬೇಕಾಗ್ತದೆ. ನಂತರ ಸನ್ಮಾನಿಸುವವನು, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನ ಸನ್ಮಾನಿಸುವವನು. ಈಗ ಬಾಯನ್ನೇ ಉಪಯೋಗಿಸ್ಬೇಕಾಗ್ತದೆ. ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಇಲ್ಲಿಯೂ ಕೂಡ ಪ್ರಮಾಣ ತಪ್ಪದಿದ್ರೆ ನಮ್ಮ ಬಾಯನ್ನೇ ಉಪಯೋಗಿಸ್ಬೇಕಾಗುತ್ತೆ. ಸಾಲಕ್ಕೆ ಬಡ್ಡಿ ಕೇಳದವನು ಆಗಿದ್ರೆ ಬಾಯನ್ನ ಉಪಯೋಗಿಸ್ಬೇಕಾಗುತ್ತೆ. ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಇಂಥವನು ಎಂದಿಗೂ ಕದಲುವುದಿಲ್ಲ. ಹಾಗಿದ್ರೆ ಬಾಯಿಯನ್ನ ನಾವು ಕಾದುಕೊಳ್ಳದ ಹೊರತು ನಾವು ದೇವರ ಸಮ್ಮುಖದಲ್ಲಿ ನಾವು ಕದಲದೇ ಇರಬೇಕಂದ್ರೆ ನಾವು ಬಾಯನ್ನು ನಾವು ಕಾದುಕೊಳ್ಳಬೇಕಾಗಿದೆ. ಅದಕ್ಕಾಗಿ ಯಾಕೋಬನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ಕಡೆಯ ವಚನ ಹೀಗೆ ಬರೆಯಲ್ಪಟ್ಟಿದೆ ಅಂತ ನಾವು ತೆಗೆದುಕೊಳ್ಳೋಣ. ಯಾಕೋಬನ ಪತ್ರಿಕೆ
1ನೇ ಅಧ್ಯಾಯ ಅಲ್ಲಿಗೆ ಬರೆಯಲ್ಪಟ್ಟುದನ್ನು ನಾವು ನೋಡ್ತೀವಿ. 1ನೇ ಅಧ್ಯಾಯದ 26ನೇ ವಚನ. ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ತನ್ನ ನಾಲಿಗೆಗೆ ಕಡಿವಾಣ ಹಾಕದೆ ಹೋದರೆ ತನ್ನ ಭಕ್ತಿಯೆಲ್ಲ ನಿಷ್ಪ್ರಯೋಜನ. ಎಷ್ಟು ಚರ್ಚ್, ಎಷ್ಟು ಸಭೆಗೆ ಅಟೆಂಡ್ ಆದ್ರೇನು, ಎಷ್ಟು ಬೈಬಲ್ ಓದಿದ್ರೇನು, ಎಷ್ಟು ಉಪವಾಸ ಮಾಡಿದ್ರೇನು, ಎಷ್ಟು ಸ್ವಾರ್ಥ ಹೇಳಿದ್ರೇನು, ಎಷ್ಟು ಪ್ರವಾದನೆ ಹೇಳಿದ್ರೇನು, ಎಷ್ಟು ಪ್ರಾರ್ಥನೆ, ಎಷ್ಟು ವಿಜ್ಞಾಪನೆ, ಎಷ್ಟು ಕಾಣಿಕೆಗಳ ಕೊಟ್ರೇನು, ಎಷ್ಟು ದಶಮ ಭಾಗ ಕೊಟ್ರೇನು, ನಮ್ಮ ನಾಲಿಗೆಯನ್ನ ಕಡಿವಾಣ ಹಾಕದ ಹೊರತು, ನಮ್ಮ ನಾಲಿಗೆಗೆ ಕಡಿವಾಣ ಕುದುರೆಗಳಿಗೆ ಹಾಕ್ತಾರೆ. ಕುದುರೆಗೆ ಕಡಿವಾಣ ಹಾಕ್ಲಿ ಅಂದ್ರೆ ಅದನ್ನ ಕಂಟ್ರೋಲ್ ತರೋದಕ್ಕೆ ಆಗೋದಿಲ್ಲ. ಹಾಗೇ ಪ್ರಿಯರೇ, ನಮ್ಮ ನಾಲಿಗೆಗೆ ಕಡಿವಾಣ ಹಾಕದ ಹೊರತು ಖಂಡಿತವಾಗಿಯೂ ಈ ನಾಲಿಗೆಯನ್ನು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಏನಾಗುತ್ತದೆ, ನಾವು ತೋರಿಸುವ ನಮ್ಮ ಭಕ್ತಿಯೆಲ್ಲ ನಿಷ್ಪ್ರಯೋಜನ. ಕೆಲವರು ಹೇಳ್ತಾರೆ, ನೀರಿನಲ್ಲಿ ಹುಣಸೆ ಹಣ್ಣು ಕಲಸಿದ ಹಾಗೆ, ಯಾವುದಕ್ಕೂ ಬರೋದಿಲ್ಲ, ಪ್ರಯೋಜನ ಇಲ್ಲ, ವ್ಯರ್ಥ. ಅದಕ್ಕಾಗಿಯೇ ಆದಿಕಾಂಡ 11ನೇ ಅಧ್ಯಾಯದಲ್ಲಿ ಭಾಷಾ ಭೇದ ಉಂಟಾಯಿತು, ನಾಲಿಗೆಯಿಂದಲೇ ಪಾಪ ಉಂಟಾಯಿತು. ಅದೇ ನಾಲಿಗೆಯ ಮೇಲೆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ತಿರುಗಿ ಒಂದು ಬೆಂಕಿ ಇಳಿದು ಬಂದಿದೆ. ನಾಲಿಗೆ ಶುದ್ಧೀಕರಿಸುವ ಒಂದು ಬೆಂಕಿ. ಅಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೀವಿ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ ಹೀಗೆ ಬರೆಯಲ್ಪಟ್ಟಿದೆ. 2ನೇ ಅಧ್ಯಾಯ 1ನೇ ವಚನದಿಂದ, ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗೆ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಯಾಕೆ ಇಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದು ನಾಲಿಗೆ? ಉರಿಯಂತಿದ್ದ ನಾಲಿಗೆ, ಬೆಂಕಿಯಂತೆ ಇದ್ದ ನಾಲಿಗೆ. ನಾನು ಇದನ್ನ ಓದುವಾಗೆಲ್ಲ ನನಗೆ ಜ್ಞಾಪಕ ಆಗುವಂಥ ವಿಷಯ, ಯೆಶಾಯ 6ನೇ ಅಧ್ಯಾಯದಲ್ಲಿ ಯೆಶಾಯ ದೇವರನ್ನ ಆತ ಕಣ್ಣಾರೆ ದರ್ಶನದಲ್ಲಿ ಕಂಡಾಗ ಆತನಿಗಾದಂಥ ಒಂದು ವಿಷಯ. ಆತ ಹೇಳ್ತಾನೆ, ನಾನು ಹೊಲಸು ತುಟಿಗಳ ಜನಗಳ, ಹೊಲಸು ಮಾತಾಡುವ ಜನಗಳ ಮಧ್ಯದಲ್ಲಿ ವಾಸ ಮಾಡತಕ್ಕವನು, ನಾನು ಹೊಲಸು ತುಟಿಯವನು. ಆತ ಹೇಳಿದ ಕೂಡಲೇ ಅಲ್ಲಿದ್ದಂಥ ದೇವದೂತ ಬಂದು ಆ ಯಜ್ಞವೇದಿಯಲ್ಲಿ ಇದ್ದಂಥ ಕೆಂಡವನ್ನು ತೆಗೆದು ಆತ ನಾಲಿಗೆಯನ್ನು ಶುದ್ಧೀಕರಿಸ್ತಾನೆ. ಅಲ್ಲಿಂದ ಯೆಶಾಯ ಕೊಟ್ಟಂತ ಪ್ರವಾದನೆ ವ್ಯತ್ಯಾಸಕರವಾದ ಪ್ರವಾದನೆ. ಅಲ್ಲಿಂದ ಆತ ಮೆಸ್ಸಿಯನ ಕುರಿತಾದ ಅನೇಕ ಪ್ರವಾದನೆಗಳನ್ನ ಆತ ಮಾತಾಡಿದ್ದಾನೆ. ನನಗನ್ನಿಸ್ತದೆ ಇದೇ ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿಯೂ ಕೂಡ ಹೇಳಿರುವಂಥದ್ದು. ನಮ್ಮ ನಾಲಿಗೆಯನ್ನು ತುಚ್ಛವಾದದ್ದನ್ನು ನಮ್ಮ ನಾಲಿಗೆಯಲ್ಲಿ ಮಾತಾಡದೆ, ತುಚ್ಛವಾದದನ್ನ ನಿರಾಕರಿಸುವುದಾದ್ರೆ, ನಮ್ಮ ನಾಲಿಗೆಯನ್ನು ಅಮೂಲ್ಯವಾದದನ್ನ ನಮ್ಮ ನಾಲಿಗೆಯನ್ನು ಮಾತಾಡುವುದಕ್ಕಾಗಿ ಉಪಯೋಗಿಸುವುದಾದ್ರೆ, ಒಳ್ಳೆಯದನ್ನು ನಾವು ಅಮೂಲ್ಯವಾದನ್ನ ಪ್ರಕಾಶಪಡಿಸಿದ್ರೆ ನಮ್ಮ ನಾಲಿಗೆಯನ್ನು ದೇವರು ಉಪಯೋಗಿಸಬೇಕೆಂದಿದ್ದಾರೆ. ನಾವು ಆತನ ಬಾಯಂತೆ ಇರ್ತೇವೆ ಎಂಬುದಾಗಿ ಆತ ಹೇಳಿದ್ದಾನೆ. ಹಾಗಿದ್ರೆ ಪ್ರಿಯರೇ, ನಮ್ಮ ನಾಲಿಗೆಯನ್ನ ಕಾದುಕೊಳ್ಳಬೇಕಾಗಿದೆ. ನಮ್ಮ ನಾಲಿಗೆಯನ್ನು ಕಾದುಕೊಂಡು ನಾವು ಆತನಿಗೆ ಮಹಿಮೆ ತರುವ ರೀತಿಯಲ್ಲಿ ನಾವು ಜೀವಿಸಬೇಕಾಗಿದೆ. ನಮ್ಮ ನಾಲಿಗೆಯ ಕುರಿತಾಗಿ ನಾವು ಯೋಚಿಸೋಣ. ನನ್ನ ನಾಲಿಗೆ ಹೇಗಿದೆ? ಅನವಶ್ಯಕವಾದ ಮಾತುಗಳನ್ನ ಮಾತಾಡ್ತಾ ಇದೆಯೋ? ಜ್ಞಾನೋಕ್ತಿಯ ಪುಸ್ತಕದಲ್ಲಿ ನಾವು ತಿರುಗಿ ಓದುವಂಥ ಒಂದು ವಿಷಯ, ಮಾತಾಳಿ, ಪಾಪಿ, ಮೌನಿ, ಮತಿವಂತ, ಮೃದುವಾದ ಪ್ರತ್ಯುತ್ತರು, ಸಿಟ್ಟನ್ನು ಆರಿಸುವುದು, ಬಿರುಸಾದ ನುಡಿ ಸಿಟ್ಟನ್ನು ಏರಿಸುವುದು, ಈಗ ಅನೇಕ ವಿಷಯದಲ್ಲಿ ನಾವು ತಿರುಗಿ ಓದ್ತೇವೆ. ನಾಲಿಗೆಯ ವಿಷಯದಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ನಮ್ಮ ನಾಲಿಗೆಯಲ್ಲಿ ಅವಶ್ಯಕವಾದ ಮಾತುಗಳನ್ನ ಮಾತಾಡ್ತಾ ಇದ್ದೇವೋ ಅಥವಾ ಅನವಶ್ಯಕವಾದ ಮಾತುಗಳನ್ನ ಮಾತಾಡ್ತಾ ಇದ್ದೇವೋ? ನಮ್ಮ ಯಜಮಾನನು, ನಮ್ಮ ಕರ್ತನು, ನಮ್ಮ ರಾಜಾದಿರಾಜನೂ ಆದ ಕರ್ತನು ಆತ ಮಾತನಾಡಲಿಲ್ಲ, ಆತ ಮೌನವಾಗಿದ್ದನು. ಆತ ವಧ್ಯ ಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಮರಿಯಂತೆ ಮೌನವಾಗಿದ್ದನು. ಆತ ಅಜ್ಞಾನಿಯಲ್ಲ, ಆತ ಶಿಲುಬೆಯಲ್ಲಿ ಮೌನವಾಗಿದ್ದನು. ಎಲ್ಲರೂ ಅಂದ್ಕೊಂಡ್ರು ಇನ್ನು ಮಾತಾಡಕ್ ಬರೋದಿಲ್ವೋ ಏನೋ ಎಂಬುದಾಗಿ. ಇಲ್ಲ ಪ್ರಿಯರೇ, ಆತನು ಸರ್ವಜ್ಞಾನಿ. ಮೌನವಾಗಿರುವವನೇ ಜ್ಞಾನಿ, ಮಾತಾಡುವವನು ಪಾಪಿ ಎಂಬುದಾಗಿ ಬರೆಯಲ್ಪಟ್ಟದೆ. ನಾವು ಅಧಿಕವಾಗಿ ಮಾತಾಡುವವರು ನಮಗೆ ಪಾಪ ತಪ್ಪದು. ನಾವು ಸ್ವಲ್ಪವಾಗಿ ಮಾತಾಡುವವರು ನಮ್ಮ ನಾಲಿಗೆಯನ್ನು ಕಾದುಕೊಳ್ತಾ ಇದ್ದೇವೆ. ಯಾಕಂದ್ರೆ ನಮ್ಮ ನಾಲಿಗೆಯಿಂದ ನಮ್ಮ ಬಾಯಿಂದ ಹೊರಡುವಂಥದ್ದು ಅದು ನಮ್ಮ ಹೃದಯದಿಂದ ಹೊರಡುವಂಥದ್ದಾಗಿದೆ. ಒಳಗೆ ಹೋಗುವಂಥದ್ದು ನಮ್ಮನ್ನು ಹಾಳು ಮಾಡೋದಿಲ್ಲ, ಬದಲಾಗಿ ಒಳಗಿಂದ ಹೊರಗೆ ಬರುವಂಥದ್ದು ನಮ್ಮನ್ನು ಹಾಳು ಮಾಡುವಂಥದ್ದಾಗಿದೆ. ಅದರಿಂದ ನಾವು ಎಚ್ಚರಿಕೆ ವಹಿಸಲೇಬೇಕಾಗಿದೆ. ಮತ್ತಾಯ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ನಾಲಿಗೆಯಿಂದ ಏನೆಲ್ಲ ಬರ್ತದೆ? ಸುಳಿಗಾರಿಕೆ ಬರ್ತದೆ, ಕಳ್ಳತನ ಬರ್ತದೆ, ಜಗಳ, ಸಿಟ್ಟು, ಕಕ್ಷಭೇದ, ದುಷ್ಟತನ, ಅನೇಕ ಸಂಗತಿಗಳು ಬಾಯಿಂದ ಹೊರಗೆ ಬರುವಂಥದ್ದಾಗಿದೆ. ಆಗಿರೋದ್ರಿಂದ ನಮ್ಮ ಬಾಯನ್ನು ಹೇಗೆ ಕಾದುಕೊಳ್ತಾ ಇದ್ದೇವೆ? ನಾವು ಅದಕ್ಕಾಗಿ ಅದರ ವಿಷಯದಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸಲೇಬೇಕು. ಅನವಶ್ಯಕವಾದ ಮಾತುಗಳು ನಮ್ಮ ಬಾಯಿಂದ ಹೊರಡ್ತಾ ಇದೆಯೋ? ಈ ಮಾತುಗಳು ಏನ್ ಮಾಡ್ತಂತ ಹೇಳಿದ್ರೆ ನಮ್ಮ ಅಭಿಷೇಕವನ್ನ
ಹಾಗೇ ಕಡಿಮೆ ಮಾಡ್ತದೆ. ನಾವು ಈ ಮಾತಿನಿಂದ ಮತ್ತೊಬ್ಬರಿಗೆ ಇಂಪಾದ ರಸವತ್ತಾದ ಮಾತುಗಳನ್ನ ಮಾತನಾಡುವಾಗ, ಭಕ್ತಿ ವೃದ್ಧಿ ಆಗುವಂತ ಮಾತುಗಳನ್ನ ಮಾತನಾಡುವಾಗ ನಮ್ಮ ಅಭಿಷೇಕ ಹೆಚ್ಚಾಗ್ತದೆ. ನಾವು ಪವಿತ್ರಾತ್ಮನಿಂದ ತುಂಬಲ್ಪಡ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಬರೆದಿರುವುದನ್ನು ನಾವು ನೋಡ್ತೇವೆ. ಕೀರ್ತನೆಗಳನ್ನ ಆಡುವಾಗ, ಇನ್ನೊಬ್ಬರಿಗೆ ಭಕ್ತಿ ವೃದ್ಧಿ ಆಗುವಂತೆ ಮಾತಾಡುವಾಗ, ಮತ್ತೊಬ್ಬರನ್ನ ನಾವು ಗೌರವಿಸಿ ಮಾತಾಡುವಾಗ, ಅವ್ರನ್ನ ಶ್ರೇಷ್ಠರೆಂದೆನಿಸಿ ಭಾವಿಸಿ ಮಾತಾಡುವಾಗ, ಮತ್ತೊಬ್ಬರನ್ನ ನಾವು ಹೊಗಳುವಾಗ, ಪ್ರೋತ್ಸಾಹಪಡಿಸುವಾಗ ನಮ್ಮ ಅಭಿಷೇಕ ಹೆಚ್ಚಾಗ್ತದೆ. ಸಾಧಾರಣವಾಗಿ ನೋಡೋದಾದ್ರೆ ನಮ್ಮ ದೇಶದಲ್ಲೆಲ್ಲ ಒಂದು ಮೂಲೆಯಲ್ಲಿ ಏನಾದ್ರೂ ಒಂದು ಕೆಟ್ಟ ಕೆಲಸ ನಡೆದ್ರೆ ಆ ಕೆಲಸ ಅದರ ಸುದ್ದಿ ದೇಶಕ್ಕೆ ಕೆಲವೇ ಗಂಟೆಗಳಲ್ಲಿ ಹರಡ್ತದೆ. ಕಾರಣ ಈಗಿರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಆಗಿರ್ಬೋದು. ಆದ್ರೆ ಅದಕ್ಕಿಂತ ಮುಖ್ಯ ಬಾಯಿ ಮಾತು ಹಾಗೆ ಹರಡಿಸ್ತದೆ. ಯಾಕೆ ಸುವಾರ್ತೆ ಆ ರೀತಿಯಲ್ಲಿ ಹರಡೋದಿಲ್ಲ? ಕಾರಣ ಇಷ್ಟೇ, ಶತ್ರುವು ಈ ಕೆಟ್ಟ ಸುದ್ದಿಯನ್ನು ಹರಡೋದಕ್ಕೆ ಬಿಡ್ತಾನೆ ಹೊರತು ಒಳ್ಳೆ ಸುದ್ದಿನ ಹರಡೋದಕ್ಕೆ ಬಿಡ್ತಿಲ್ಲ. ಇದನ್ನು ನಾವು ಚೆನ್ನಾಗಿ ಗ್ರಹಿಸುವುದಾದ್ರೆ ನಾವು ಸುವಾರ್ತೆಯನ್ನ, ಶುಭ ಸುದ್ದಿಯನ್ನ, ಒಳ್ಳೆ ಸುದ್ದಿಯನ್ನ ಖಂಡಿತವಾಗಿ ನಾವು ಹರಡುತ್ತೇವೆ. ಈ ನಾಲಿಗೆಯನ್ನ ಒಳ್ಳೆಯದನ್ನ ಮಾತಾಡೋದಕ್ಕಾಗಿಯೇ ನಾವು ಉಪಯೋಗಿಸುವುದಾದ್ರೆ ಎಷ್ಟೋ ಒಳ್ಳೆಯದು ಪ್ರಿಯರೇ. ಇಲ್ಲದಿದ್ರೆ ನಮ್ಮ ಮೇಲೆ ನಾವು ಶಾಪವನ್ನ ಬರ ಮಾಡ್ಕೊಳ್ತಾ ಇದ್ದೇವೆ. ನಮ್ಮ ನಾಲಿಗೆಯಿಂದಲೇ ನಾವು ಶಾಪ ಬರ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ನಾಲಿಗೆಯಿಂದಲೇ ನಾವು ದೇವರ ಆಶೀರ್ವಾದವನ್ನ ಕಡಿತಗೊಳಿಸ್ತಾ ಇದ್ದೇವೆ. ನಮ್ಮ ನಾಲಿಗೆ ವಿಷಯದಲ್ಲಿ ಎಚ್ಚರಿಕೆ ಆಗಿರೋಣ. 3 ಇಂಚ್ ನಾಲಿಗೆ ಆದರೆ ಎಷ್ಟು ಕೊಚ್ಕೊಳ್ತದೆ. ಇದು ಅದೋ ಲೋಕದ ಬೆಂಕಿಯನ್ನ ಹತ್ತಿಸಿಕೊಂಡು ಬಂದಂಥದ್ದು. ಇದು ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿಯನ್ನು ಹಚ್ಚುವಂಥದ್ದಾಗಿದೆ. ಈ ನಾಲಿಗೆಯಿಂದಲೇ ನಾವು ಸ್ತುತಿಸ್ತೇವೆ, ಈ ನಾಲಿಗೆಯಿಂದಲೇ ನಾವು ಶಪಿಸ್ತೇವೆ. ಆಗಿರೋದ್ರಿಂದ ಈ ನಾಲಿಗೆಯಿಂದ ಎರಡೂ ಕೂಡ ಹೊರಡೋದು ಸರಿಯಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ಅದಕ್ಕೆ ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ, 1ನೇ ಅಧ್ಯಾಯದಲ್ಲಿ ತಿರುಗಿ ನಾವು ನೋಡ್ತೇವೆ, ಮಾತಾಡುವಾಗ ನಿಧಾನವಾಗಿ ಮಾತನಾಡ್ರಿ, ಕೋಪಿಸುವಾಗಲೂ ನಿಧಾನವಾಗಿ ಕೋಪಿಸ್ರಿ. ಹಾಗಿದ್ರೆ ಪ್ರೇರೆ, ನಾವು ಪ್ರಾರ್ಥಿಸಬೇಕಾದ ವಿಚಾರ ಇದಾಗಿದೆ. ನಮ್ಮ ನಾಲಿಗೆಯಲ್ಲಿ ಸರಿಯಾದ ಮಾತುಗಳನ್ನೇ ಆಡಬೇಕು. ನಮ್ಮ ನಾಲಿಗೆಯಲ್ಲಿ ಸ್ಪಷ್ಟವಾದ ಮಾತುಗಳನ್ನ ಬೇಕಾದಷ್ಟು ಮಾತನಾಡಿದರೆ ಸಾಕು. ಪ್ರಾರ್ಥಿಸುವಾಗಲೂ ಕೂಡ ಅಷ್ಟೇ, ತುಂಬ ಮಾತು ಪ್ರಾರ್ಥಿಸಬೇಕಾದ ಅವಶ್ಯಕತೆ ಇಲ್ಲ. ಪ್ರಸಂಗಿ ಪುಸ್ತಕದಲ್ಲಿ ಆತ ಹೇಳ್ತಾನೆ, ದೇವರ ಮುಂದೆ ಬಂದಾಗ ನೀನು ಭಯವುಳ್ಳವನಾಗಿರು, ನಿನ್ನ ಮಾತು ಕೊಂಚವಾಗಿರಲಿ. ನಮ್ಮ ಮಾತು ಸ್ವಲ್ಪವಾಗಿರುವುದಾದರೆ ಎಷ್ಟೋ ಒಳ್ಳೆಯದು. ಆ ದಿವಸ ಅವಳು ತನ್ನ ಪತಿವ್ರತ್ಯವನ್ನು ಕಳಕೊಂಡದ್ದು ಕಾರಣ ನಾಲಿಗೆ. ಕಾಯಿನ ಆತನು ಸಮರ್ಥನೆ ಮಾಡ್ಕೊಳ್ತಿರೋದು ತನ್ನ ನಾಲಿಗೆ. ದೇವರೊಂದಿಗೆ ವಾಗ್ವಾದ ಮಾಡ್ತಿರೋದು ಕಾರಣ ನಾಲಿಗೆ. ಹಾಮಾನನು ಶಾಪವನ್ನು ತಂದುಕೊಂಡಿದ್ದಕ್ಕೆ ಕಾರಣ ನಾಲಿಗೆ. ಬಾಬೇಲ್ ಪಟ್ಟಣ ಕಟ್ಟುತ್ತಿದ್ದಂಥ ಜನರ ಭಾಷೆ ತಾರುಮಾರಾದದ್ದು, ಭಾಷೆಯ ಮೇಲೆ ಶಾಪ ಬಂದದ್ದಕ್ಕೆ ಕಾರಣ ನಾಲಿಗೆ. ಇಸ್ರಾಯೇಲ್ಯರು ಅಡವಿಯಲ್ಲೇ ಸತ್ತು ಹೋದದಕ್ಕೆ ಕಾರಣ ನಾಲಿಗೆ. ಮತ್ತು ನಾವು ನೋಡ್ತೀವಿ ಅನೇಕ ಭಾಗಗಳಲ್ಲಿ ನಾಲಿಗೆ. ಅನನ್ಯ ಸಫೈರ ಇಬ್ಬರೂ ಕೂಡ ಪಾಪ ಮಾಡಿ ಸತ್ತು ಬಿದ್ದದಕ್ಕೆ ಕಾರಣ ನಾಲಿಗೆ. ಈ ದಿವಸ ನಾನು ರಕ್ಷಿಸಲ್ಪಟ್ಟಿರುವುದಕ್ಕೆ ಕಾರಣ ನಾಲಿಗೆ. ಅದರಿಂದಲೇ ಒಳ್ಳೆ ಸುದ್ದಿ ನನಗೆ ಕೇಳಿಸಲ್ಪಡ್ತು. ನೀವು ರಕ್ಷಿಸಲ್ಪಟ್ಟದಕ್ಕೆ ಕಾರಣ ನಾಲಿಗೆಯೇ. ಹಾಗಿದ್ರೆ ಈಗ ನಾಲಿಗೆ ವಿಷಯದಲ್ಲಿ ನಾವು ಎಚ್ಚರಿಕೆ ಉಳ್ಳವರಾಗಿ, ನಾಲಿಗೆಯನ್ನು ಕಾದುಕೊಳ್ಳುವವರಾಗಿ, ನಾಲಿಗೆಯನ್ನು ಪವಿತ್ರಾತ್ಮನಿಗೆ ಒಪ್ಪಿಸಿಕೊಟ್ಟವರಾಗಿ, ಈ ನಾಲಿಗೆಯನ್ನು ನಾವು ಅಧೋಲೋಕದ ಬೆಂಕಿಯನ್ನು ಹತ್ತಿಸ್ಕೊಳ್ಳದೆ ಬದಲಾಗಿ ಪರಲೋಕದ ಬೆಂಕಿಯನ್ನು ಹತ್ತಿಸ್ಕೊಂಡವರಾಗಿ ಈ ನಾಲಿಗೆಯನ್ನು ಉಪಯೋಗಿಸುವುದಾದ್ರೆ ಎಷ್ಟೋ ಒಳ್ಳೆಯದು. ಆಗ ಮಾತ್ರ ಈ ನಾಲಿಗೆಯನ್ನು ದೇವರು ಉಪಯೋಗಿಸ್ಲಿಕ್ಕೆ ಸಾಧ್ಯ. ಅದನ್ನೇ ನಾವು ಯೆರೆಮೀಯ ಪ್ರವಾದನೆ ಗ್ರಂಥದಲ್ಲಿ ಆಗಲೇ ಓದಿದ್ವಿ. ತುಚ್ಛವಾದನ ನಿರಾಕರಿಸುವುದಾದ್ರೆ, ಅಮೂಲ್ಯವಾದದನ್ನು ಪ್ರಕಾಶಪಡಿಸಿದ್ರೆ ದೇವರಿಗೆ ನಾವು ಬಾಯಿ ಅಂತಿರ್ತೇವೆ. ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಕರ್ತನೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ, ನಿನಗೆ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ಹೌದು ಕರ್ತನೆ, ಅಪ್ಪ, ಅನಾವಶ್ಯಕವಾದ ಮಾತು ನಮ್ಮ ಆತ್ಮಿಕ ಜೀವಿತವನ್ನು ಎಷ್ಟು ಹಾಳು ಮಾಡ್ತದೆ ಎಂಬುದನ್ನು ಕರ್ತನೆ ಸ್ಪಷ್ಟವಾಗಿ ಕರ್ತನೆ ಅಪ್ಪ ಪ್ರತಿಯೊಂದೊಂದು ಭಾಗಗಳಿಂದ ನೀನು ತೋರಿಸ್ಕೊಟ್ಟಿದೆ ಕರ್ತನೆ. ಅವಳು ಹೇಗೆ ಕರ್ತನೆ, ಹೌದಪ್ಪ ಕರ್ತನೆ, ಸೈತಾನನೊಂದಿಗೆ ಅನವಶ್ಯಕವಾಗಿ ಮಾತನಾಡಿದ್ರಿಂದ ಯಾವ ಪರಿಸ್ಥಿತಿಯನ್ನು ತಂದುಕೊಂಡ್ಲೋ ಕರ್ತನೆ. ಕಾಯಿನನು ಹೇಗೆ ಕರ್ತನೆ ಅನವಶ್ಯಕವಾಗಿ ಮಾತನಾಡಿ ಸ್ವಾಮಿ ಕರ್ತನೆ ಅಪ್ಪ ತನ್ನನ್ನೇ ತಾನು ಸಮರ್ಥಿಸಿಕೊಂಡು ಕರ್ತನೆ ಹೌದಪ್ಪ ತನ್ನ ಮೇಲೆ ಶಾಪವನ್ನು ಬರಮಾಡಿಕೊಂಡಲ್ಲಪ್ಪ ಕರ್ತನೆ, ನಿನಗೆ ಸ್ತೋತ್ರ ಅಪ್ಪ. ಹಾಮಾನನು ತನ್ನ ತಂದೆಯ ಮಾನವನ ಕಳೆದದ್ರಿಂದ ಹೌದಪ್ಪ, ಹಿರಿಯರ ಗೌರವವನ್ನು ಕಳೆದದ್ರಿಂದ ಆತನು ಶಾಪವನ್ನು ಬರಮಾಡಿಕೊಂಡ ಕರ್ತನೆ. ಬಾಬೇಲ್ ಪಟ್ಟಣದಲ್ಲಿ ಕರ್ತನೆ ಹೌದಪ್ಪ
ಕರ್ತನೆ ಅಲ್ಲಿದ್ದಂಥ ಜನರು ಕರ್ತನೆ ಆ ಕಟ್ಟಡವನ್ನು ಗೋಪುರವನ್ನು ಕಟ್ಟುವುದರ ಮೂಲಕ ಭಾಷೆಯ ಮೇಲೆ ಶಾಪ, ಕರ್ತನೆ ಅವರು ಮಾತಾಡುತ್ತಿದ್ದ ಮಾತಿನ ಮೇಲೆಯೇ ಶಾಪ ಬಂತಲ್ಲ ಸ್ವಾಮಿ. ನಿನಗೆ ಸ್ತೋತ್ರ, ನಿನಗೆ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೆ ಅಪ್ಪ, ನೀನು ಎಂದಿಗೂ ಕರ್ತನೆ ಸಹಿಸುವ ದೇವರಲ್ಲ ಕರ್ತನೆ. ಹೌದಪ್ಪ, ತಿರಸ್ಕಾರವನ್ನು ಸಹಿಸುವ ದೇವರಲ್ಲ ಕರ್ತನೆ. ನಿನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬರಿಗೆ ಸಲ್ಲಗೊಡಿಸದ ದೇವರು ನೀನಾಗಿದ್ದಿ ಕರ್ತನೆ. ನಮ್ಮ ಮಾತುಗಳ ಮೂಲಕವಾಗಿ ನಿನ್ನ ನಮ್ಮ ಮಹಿಮೆ ಹೊಂದಲಿ. ನಮ್ಮ ಮಾತು ಕರ್ತನೆ ಅಪ್ಪ ನಿನ್ನನ್ನು ಕರ್ತನೆ, ನಿನ್ನನ್ನು ಆಶೀರ್ವದಿಸಲಿ, ನಿನ್ನನ್ನು ಅಪ್ಪ ಆರಾಧಿಸಲಿ. ನಮ್ಮ ಮಾತು ನಿನ್ನ ರಾಜ್ಯವನ್ನು ಕಟ್ಟಲಿ ಸ್ವಾಮಿ. ಕರ್ತನೆ ನಿನಗೆ ಸ್ತೋತ್ರ ಅಪ್ಪ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕುಚೋದ್ಯ ಮಾತು, ಎಲ್ಲ ಕರ್ತನೆ ಅನವಶ್ಯಕವಾದ ಮಾತು, ಬೇಡದ ಮಾತು, ಸುಳ್ಳು ಮಾತು ಕರ್ತನೆ, ಕೊಂಕು ಮಾತು, ಕೋಪದ ಮಾತು, ಎಲ್ಲ ಮಾತುಗಳು ತೆಗೆದಾಕಲ್ಪಡಲಿ ಸ್ವಾಮಿ. ಆತ್ಮೀಕ ಬೆಳವಣಿಗೆಗೆ, ಮತ್ತೊಬ್ಬರ ಬೆಳವಣಿಗೆಗೆ, ನಮ್ಮ ಆತ್ಮಿಕ ಬೆಳವಣಿಗೆಗೆ ಬೇಕಾದ ತಕ್ಕ ಮಾತು ನಮ್ಮ ಬಾಯಿಂದ ಹೊರಟ್ರೆ ಸಾಕಪ್ಪ. ಅಂಥ ಮಾತುಗಳು ನಮ್ಮ ಬಾಯಿಂದ ಹೊರಡಲಿ ಸ್ವಾಮಿ. ಕರ್ತನೆ ಅಪೊಸ್ತಲರ ಕೃತ್ಯದಲ್ಲಿ ಕರ್ತನೆ ಉರಿಯಂಥ ನಾಲಿಗೆಯನ್ನು ಕಳಿಸಿಕೊಟ್ಟಂತೆ ಕರ್ತನೆ ನಮ್ಮ ಮೇಲೆಯೂ ಉರಿಯಂಥ ನಾಲಿಗೆಯನ್ನು ಕಳುಹಿಸು. ಈ ನಾಲಿಗೆಯನ್ನು ಕರ್ತನೆ ಹತ್ತಿಕೊಂಡಿರ್ತಕ್ಕಂಥ ಬೆಂಕಿ ಆರಲ್ಪಡಲಿ. ಪರಲೋಕದ ಬೆಂಕಿ ನಮ್ಮ ನಾಲಿಗೆಗಳಿಗೆ ಹತ್ತಿಕೊಳ್ಳಲಿ ಸ್ವಾಮಿ. ಕರ್ತನೆ ನಿಮಗೆ ಸ್ತೋತ್ರ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಸ್ವಾಮಿ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಪ್ರೀತಿಯ ತಂದೆಯಾದ ದೇವರೇ. ಆಮೇನ್ ಆಮೇನ್. ಕರ್ತನು ನಿಮ್ಮೆಲ್ಲರನ್ನೂ ಸಹ ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್.